ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇದು ಹಬ್ಬಕ್ಕೆ ನಾವು ಊರಿಗೆ ಹೋಗಿದ್ವಿ, ಗೌರಿ ಗಣೇಶ ಹಬ್ಬಕ್ಕೆ. ಆ 2 ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು ವ್ಯೂ ಇದ್ದರೆ ಯಾರಿಗೆಲ್ಲ ಖುಷಿಯಾಗಲ್ಲ ಹೇಳಿ. ಏನೋ ಒಂಥರ ಶಾಂತಿ ಅಂತ ಹೇಳಿ ಅನಿಸುತ್ತೆ ಅಲ್ವಾ. ಅದರಲ್ಲೂ ಈಗ ಮಳೆಗಾಲ ಬೇರೆ ಅಲ್ವಾ, ಊರಲ್ಲಿ ಇನ್ನು ಮಳೆ ಕಮ್ಮಿ ಆಗಿರಲಿಲ್ಲ, ಅವಾಗವಾಗ ಮಳೆ ಬರ್ತಾನೆ ಇತ್ತು. ಎದ್ದ ತಕ್ಷಣ ಈ ಥರ ಒಂದು ವ್ಯೂನ ನೋಡ್ತಾ ಇದ್ದರೆ ಅಬ್ಬಾ, ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ, ಒಂಥರ ನಿಂತ್ಕೊಂಡು ನೋಡ್ತಾನೆ ಇರೋಣ ಅಂತ ಹೇಳಿ ಅನಿಸುತ್ತೆ. ಈ ಮಳೆಗಾಲ ಟೈಮಲ್ಲಿ ಹಸಿರಲ್ಲೇ ವೆರೈಟಿ ಆಗಿರೋಂತಹ ಹಸಿರನ್ನ ನೋಡ್ಬೋದು ಅಂತಲೇ ಹೇಳ್ಬೋದು. ಅದರಲ್ಲೂ ಜಗಲಿ ಮೇಲೆ ಕುತ್ಕೊಂಡು ಬಿಸಿ ಬಿಸಿ ಕಾಫಿ ಜೊತೆ ಈ ಥರ ಒಂದು ವ್ಯೂವನ್ನು ನೋಡೋದು ನನ್ನ ಫೇವ್ರೆಟ್ ಕೆಲಸ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಅಂತ ಅನಿಸುತ್ತೆ. ಬೆಂಗಳೂರಿನ ಬ್ಯುಸಿ ಲೈಫಲ್ಲಿ ಈ ಹಳ್ಳಿಗೆ ಬಂದಾಗ ಒಂಥರ ಖುಷಿ ಕೊಡುತ್ತೆ. ಅಂದರೆ ದಿನದ 24 ಗಂಟೆ ಇದ್ರೂ ಕೂಡ ಒಂಥರ ಸ್ಲೋ ಆಗಿ ರನ್ ಆಗ್ತಿದೆಯೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ನಿಮಗೂ ಯಾರಿಗೆಲ್ಲ ಈ ಥರ ಅನಿಸಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಲ್ಲಿ ಗೌರಿ ಹಬ್ಬದ ದಿನ ಇದು. ರಂಗೋಲಿನ ಹಾಕ್ತಾ ಇದ್ದೀನಿ. ಮಳೆ ಆಲ್ರೆಡಿ ಶುರು ಆಗಿಬಿಟ್ಟಿತ್ತು. ಕೇಳ್ಕೊಳ್ತಾ ಇದ್ದೆ, ನಿಧಾನಕ್ಕೆ ಬಾ, ನಾ ರಂಗೋಲಿ ಹಾಕಿ ಮುಗಿಸೋ ತನಕ ಅಂತ ಹೇಳಿ. ಇಲ್ಲ ಅಂದರೆ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಮಳೆ ಬಾ ಅಂತ ಹೇಳಿ ಹೇಳ್ತಾ ಇದ್ದೆ. ಆಲ್ರೆಡಿ ಮಳೆ ಎಲ್ಲ ಶುರು ಆಗಿಬಿಟ್ಟಿತ್ತು. ಹಾಗೆಯೇ ಚಿಕ್ಕದಾಗಿಯೇ ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿ ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದೆ. ಅದೇನೋ ಒಂಥರ ಹಬ್ಬಕ್ಕಂತ ಅಲ್ಲ, ಹಳ್ಳಿಗೆ ಹೋದಾಗ ಒಂಥರ ಟೈಮ್ ಕಳೆಯೋದು ಗೊತ್ತಾಗೋದಿಲ್ಲ. ಅಂದರೆ ಕೆಲಸ ಸಾಕ್ತಾ ಇರುತ್ತೆ. 24 ಗಂಟೆ ಇದ್ರೂ ಕೂಡ ಒಂಥರ ಜಾಸ್ತಿ ಟೈಮ್ ಇದೆಯೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನಿಮಗೂ ಯಾರಿಗೆಲ್ಲ ಹೀಗೆ ಅನಿಸಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಲ್ಲಿ ರಂಗೋಲಿ ಹಾಕಾದ್ಮೇಲೆ ಇಲ್ಲಿ ಎದುರುಗಡೆ ಸಿಮೆಂಟಿನ ಕಲ್ಲೇನಿದೆ ಅಲ್ವಾ, ಸ್ವಲ್ಪ ಖಾಲಿ ಖಾಲಿ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಹೇಗೂ ಹಬ್ಬ ಕೂಡ ಆಗಿರೋದ್ರಿಂದ ಖಾಲಿ ಬಿಡೋದಕ್ಕಿಂತ ಏನಾದರೂ ಈ ಥರ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಬ್ಬಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾ ಈ ಥರ ಒಂದು ಗಣಪತಿ ರಂಗೋಲಿ ಮ್ಯಾಟನ್ನು ಮಾಡಿ ತಂದಿದ್ದೆ. ಅದನ್ನು ಈಗಿಲ್ಲಿ ಹಾಕ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಥರ ಮ್ಯಾಟನ್ನು ಹಾಕಿದಾಗ. ಹೇಗೆ ಕಾಣಿಸ್ತಾ ಇದೆ? ಹಾಗೆ ಬಿಡೋದಕ್ಕಿಂತ ಈ ಥರ ಹಾಕಿದರೆ ಚೆನ್ನಾಗಿ ಕಾಣುತ್ತೇನೋ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಈ ಮ್ಯಾಟನ್ನು ರೆಡಿ ಮಾಡಿ ತಂದಿದ್ದೆ. ಅಂಗಳದಲ್ಲಿ ರಂಗೋಲಿನ ಹಾಕಿದ್ದೀನಿ. ಹಾಗೆಯೇ ಈ ಮ್ಯಾಟನ್ನು ಈ ಸಿಮೆಂಟ್ ಕಲ್ಲೇನಿತ್ತಲ್ವಾ, ಅಲ್ಲಿ ಖಾಲಿ ಸ್ಪೇಸ್ ಏನಿತ್ತಲ್ವಾ, ಅದಕ್ಕೆ ಈ ಥರ ಸೈಜಿಗೆ ತಕ್ಕಂಗೆ 2.5 ಫೀಟಷ್ಟು ಇರೋದು. ಹಾಗೆಯೇ ನಾನು ಹಿಂದಿನ ವಿಡಿಯೋದಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿರುವಂತಹ ರಂಗೋಲಿ ಪ್ಯಾಚನ್ನು ಹೇಗೆ ಮಾಡೋದು ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೆ. ಅದನ್ನು ಕೂಡ ಮೆಟ್ಲ ಮೇಲೆ ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ. ಹಾಗೆಯೇ ಸಿಮೆಂಟಿನ ಕಲ್ಲ ಮೇಲೆ ಈ ಮ್ಯಾಟನ್ನು ಹಾಕಿದ್ದೆ. ಅದೇನೋ ಹೇಳ್ತಾರೆ ಅಲ್ವಾ, ಹಬ್ಬದ ಟೈಮಲ್ಲಿ ಮನೆಗಾಗಿರ್ಬೋದು ಎಷ್ಟು ಅಲಂಕಾರ ಮಾಡಿದರೂ ಸಮಾಧಾನ ಆಗೋದಿಲ್ಲ. ಹಾಗೆಯೇ ನಾವು ಕೂಡ ಎಷ್ಟು ಅಲಂಕಾರ ಮಾಡಿಕೊಂಡ್ರೂ ಕೂಡ ಸಮಾಧಾನ ಅಂತ ಹೇಳಿ ಅನಿಸೋದೇ ಇಲ್ಲ ಅಲ್ವಾ. ಫೈನಲಿ ಔಟ್ಪುಟ್ ಈ ಥರ ಕಾಣಿಸ್ತಾ ಇತ್ತು. ಮೆಟ್ಲ ಮೇಲೆ ಚಿಕ್ಕ ಚಿಕ್ಕದಾಗಿರುವಂತಹ ರಂಗೋಲಿ ಪ್ಯಾಚನ್ನು ಹಾಕಿದ್ದೆ. ಅಂಗಳದಲ್ಲಿ ರಂಗೋಲಿ, ಹಾಗೆಯೇ ಸಿಮೆಂಟಿನ ಕಲ್ಲ ಮೇಲೆ ಈ ಥರ ಮ್ಯಾಟನ್ನು ಹಾಕಿ ಅಲಂಕಾರ ಮಾಡಿದ್ದೆ. ಹೇಗೆ ಕಾಣಿಸ್ತಾ ಇದೆ ಈ ರಂಗೋಲಿ ಮ್ಯಾಟ್ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಗೌರಿ ಹಬ್ಬದ ದಿನ ನಮ್ಮಲ್ಲಿ ಗೌರಿನ ಕೂರಿಸೋದು ಅಥವಾ ಗಣಪತಿನ ತರೋದು ಆ ಥರ ಪದ್ಧತಿ ಎಲ್ಲ ಏನೂ ಇಲ್ಲ. ಹಬ್ಬಕ್ಕೆ ತಕ್ಕಂತೆ ಏನೇನೆಲ್ಲ ವೆರೈಟಿ ಮಾಡ್ತೀವಿ ಅಲ್ವಾ, ಸಿಹಿ ತಿನಿಸಾಗಿರ್ಬೋದು, ತಿಂಡಿಗಳಾಗಿರ್ಬೋದು, ಅದನ್ನೆಲ್ಲ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಊಟ ಮಾಡೋದು ಅಷ್ಟೇ. ಗೌರಿ ಕೂರಿಸೋದಾಗಿರ್ಬೋದು ಅಥವಾ ಗಣೇಶನ ತರೋದು ಆ ಥರ ಎಲ್ಲ ಪದ್ಧತಿ ಏನೂ ಕೂಡ ಇಲ್ಲ.
ಈಗ ಇಲ್ಲಿ ಗೌರಿ ಹಬ್ಬ ಎಲ್ಲ ಆಗಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ಸ್ವಲ್ಪ ಚಕ್ಲಿನ ಮಾಡೋಣ ಅಂತ ಹೇಳಿ ಇಲ್ಲಿ ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ. ಮೊದಲಿಗೆ ಇಲ್ಲಿ ಚಕ್ಲಿ ಹಿಟ್ಟಿಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡ್ಬಿಟ್ಟು ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಬ್ಬದ ಟೈಮಲ್ಲಿ ಒಂದು ಎಷ್ಟು ವೆರೈಟಿ ಮಾಡಿದ್ರೂ ಸಮಾಧಾನನೇ ಅಂತ ಅನ್ಸೋದಿಲ್ಲ ಅಲ್ವಾ? ಅದರಲ್ಲೂ ಇಷ್ಟಪಟ್ಟು ತಿನ್ನೋರು ಇದ್ಬಿಟ್ರಂತೂ ಎಷ್ಟು ವೆರೈಟಿ ಮಾಡಿದ್ರೂ ಅಯ್ಯೋ ಕಮ್ಮಿನೇನೋ ಅಥವಾ ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರೂ ಅಯ್ಯೋ ಕಮ್ಮಿ ಆಗಿಬಿಡತ್ತೇನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಅಲ್ವಾ? ಇಲ್ಲಿ ಚಕ್ಲಿ ಮುಟ್ಟು ಅಥವಾ ಚಕ್ಲಿ ಒರಳು ಅಂತ ಏನು ಹೇಳ್ತಾರೆ ಅಲ್ವಾ, ಅದಕ್ಕೆ ಎಣ್ಣೆ ಎಲ್ಲ ಸವರಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಈ ಚಕ್ಲಿ ಮುಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಮೊದಲಿಗೆ 2 ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಇದು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಮಾಡ್ತಾ ಇರೋವಂತಹ ಚಕ್ಲಿ. ಈಗ ರೆಡಿಯಾಗಿರೋವಂತಹ ಚಕ್ಲಿನ ಕಾದಿರೋ ಅಂತಹ ಎಣ್ಣೆಗೆ ಬಿಡೋದು ಅಷ್ಟೇ. ಹಬ್ಬದ ಟೈಮಲ್ಲಿ ಎಷ್ಟು ವೆರೈಟಿ ಮಾಡ್ತಾ ಇದ್ರೂ ಕೂಡ ಕಡಿಮೆ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಅಲ್ವಾ? ಅಯ್ಯೋ ಇನ್ನೂ ಮಾಡ್ಬೋದಿತ್ತೇನೋ, ಅಯ್ಯೋ ಈ ವೆರೈಟಿ ಮಾಡ್ಬೋದಿತ್ತೇನೋ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಈಗ ಇಲ್ಲಿ ಒಂದೊಂದಾಗಿನೇ ಚಕ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಗರ್ಗರಿ ಆಗಿರೋ ಅಂತಹ ಚಕ್ಲಿನೂ ಕೂಡ ರೆಡಿ ಆಗ್ತಾ ಇದೆ, ನೋಡ್ಬೋದು ಇಲ್ಲಿ. ಹಾಗೆಯೇ ನಮ್ಮ ಮನೆಯವರು ಕೂಡ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದರು. ಅವರು ಕೂಡ ಸ್ವಲ್ಪ ಹಿಟ್ಟೆಲ್ಲ ನಾದ್ಬಿಟ್ಟು ಕೊಡ್ತಾಯಿದ್ರು. ಹಬ್ಬದ ಟೈಮಲ್ಲಿ ಸುಮಾರು ಕೆಲಸ ಕೂಡ ಇರುತ್ತೆ ಅಲ್ವಾ? ಆ ಟೈಮಲ್ಲಿ ಈ ಥರ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಇನ್ನೂ ಒಂಥರ ಖುಷಿ ಅನಿಸುತ್ತೆ ಅಲ್ವಾ? ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ. ಅಯ್ಯೋ ಇಷ್ಟೆಲ್ಲ ಕೆಲಸ ಇತ್ತು, ಇಷ್ಟು ಬೇಗ ಮುಗಿದ್ಬಿಡ್ತಾ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ನಿಮ್ಮ ಮನೇಲೂ ಯಾರೆಲ್ಲ ಈ ಥರ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಫೈನಲಿ ಎಲ್ಲರೂ ಸೇರಿಕೊಂಡು ಒಂದಷ್ಟು ಚಕ್ಲಿ ಮಾಡಿದ್ದು ಆಗಿದೆ. ಗರ್ಗರಿ ಆಗಿರೋ ಅಂತಹ ಕೆಂಪು ಚಕ್ಲಿ ರೆಡಿನೇ ಆಗಿಬಿಡ್ತು. ಇದಿಷ್ಟಾಗಿತ್ತು ಗೌರಿ ಹಬ್ಬದ ವ್ಲಾಗ್. ಹಾಗೆಯೇ ಇದು ಗಣೇಶ ಚತುರ್ಥಿಯ ದಿನ. ಅವತ್ತಿನ ದಿನವೂ ಕೂಡ ಅಷ್ಟೇ ಹಬ್ಬಕ್ಕೆ ಬೇಕಾಗಿರೋ ಅಂತಹ ಎಲ್ಲ ವೆರೈಟಿ ಅಡುಗೆನೂ ಕೂಡ ಮಾಡಿಟ್ಕೊಂಡು ಪೂಜೆ ಎಲ್ಲದೂ ಕೂಡ ಮುಗಿಸಿದ್ದೀವಿ. ನೈವೇದ್ಯ ಎಲ್ಲ ಕೊಟ್ಟಾಗಿದೆ. ಹಾಗೆಯೇ ಅವತ್ತಿನ ದಿನ ಕಾಯಿ ಕಡುಬು ಶ್ರೇಷ್ಠ ಅಲ್ವಾ ಮಾಡೋದು. ಗಣೇಶನಿಗೆ ತುಂಬಾ ಪ್ರೀತಿ. ನಮ್ಮ ಅತ್ತೆ ಯಾವ ಥರ ಮಾಡ್ತಾರೆ ಅಂತ ಅಂದರೆ ಚಿರೋಟಿ ರವೆನ ಉಪಯೋಗಿಸ್ಕೊಂಡ್ಬಿಟ್ಟು ಕಾಯಿ ಕಡುಬನ್ನ ಮಾಡ್ತಾರೆ. ಚಿರೋಟಿ ರವೆ, ಸ್ವಲ್ಪ ತುಪ್ಪ, ನೀರು ಹಾಗೆ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಈ ಹದ ಏನು ಕಾಣಿಸ್ತಾ ಇದೆ ಅಲ್ವಾ, ಬಾಣಲೆ ಬಿಡೋ ತನಕ ಚೆನ್ನಾಗಿ ಅದನ್ನು ಸಣ್ಣ ಉರಿನಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದು. ನಂತರ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಡ್ಬಿಟ್ರೆ ಕಾಯಿ ಕಡುಬಿನ ಹಿಟ್ಟು ರೆಡಿ ಆಗಿಬಿಡುತ್ತೆ. ಈಗ ರೆಡಿಯಾಗಿರೋ ಅಂತಹ ಹಿಟ್ಟನ್ನು ಸ್ವಲ್ಪ ತಗೊಂಡ್ಬಿಟ್ಟು ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ಬಟ್ಟಲ ಆಕಾರದಲ್ಲಿ ಕೈಯಲ್ಲೇ ಈ ಥರ ಮಾಡ್ಕೊಳ್ತಾರೆ. ಈಗ ಈ ಬಟ್ಲಿಗೆ ಕಾಯಿ ಮತ್ತು ಬೆಲ್ಲ ಏನಿರುತ್ತೆ ಅಲ್ವಾ ಕುದಿಸ್ಕೊಂಡಿರೋದು, ಅದನ್ನು ಸ್ವಲ್ಪ ಹಾಕಿಬಿಟ್ಟು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಕಾಯಿ ಕಡುಬು ರೆಡಿನೇ ಆಗಿಬಿಡುತ್ತೆ. ನನಗೆ ಈ ಥರ ಕಾಯಿ ಕಡುಬು ಮಾಡೋದು ಅಷ್ಟಾಗಿ ಗೊತ್ತಿರಲಿಲ್ಲ. ಈ ಹದ ಕೂಡ ನನಗೆ ಕರೆಕ್ಟಾಗಿ ಬರೋದಿಲ್ಲ. ಮಾಮೂಲಿಯಾಗಿ ನಾವು ಅಕ್ಕಿನಲ್ಲಿ ಮಾಡ್ತೀವಿ ಅಲ್ವಾ, ಅಕ್ಕಿ ಹಿಟ್ಟು ಅಥವಾ ಅಕ್ಕಿನ ಕಾಯಿಸ್ಕೊಂಡು ಮಾಡ್ತಾರೆ ಅಲ್ವಾ, ಆ ರೆಸಿಪಿ ಗೊತ್ತಿತ್ತು. ಫೈನಲಿ ಒಂದು 2-3 ಅಟೆಂಪ್ಟ್ ಆದಮೇಲೆ ಪರ್ಫೆಕ್ಟ್ ಆಗಿರೋ ಅಂತಹ ಬಟ್ಲನ್ನ ಮಾಡಿಬಿಟ್ಟು ಹೂರಣನ ತುಂಬಿದ್ದೆ. ಒಂದು ಹೊಸ ರೆಸಿಪಿನ ಕಲಿತೆ ಅಂತಲೇ ಹೇಳ್ಬೋದು. ಈಗ ರೆಡಿಯಾಗಿರೋ ಅಂತಹ ಕಾಯಿ ಕಡುಬನ್ನು ಒಂದು 5 ನಿಮಿಷ ಹಬೆಯಲ್ಲಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ರುಚಿಯಾಗಿರೋ ಅಂತಹ ಕಾಯಿ ಕಡುಬು ರೆಡಿನೇ ಆಗಿಬಿಡತ್ತೆ. ಇದಾಗಿತ್ತು ನಮ್ಮ ಒಂದು ಸಿಂಪಲ್ ಆಗಿರೋ ಅಂತಹ ಹಬ್ಬದ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ರಂಗೋಲಿ ಮ್ಯಾಟ್ ಡಿಸೈನ್ ಕೂಡ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.